ಶಿವಮೊಗ್ಗದಲ್ಲಿ ಕಳೆದ 2 ದಿನಗಳ ಹಿಂದೆ ಸುರಿದ ಭಾರೀ ಮಳೆಗೆ ಗ್ರಾಮಾಂತರ ಪ್ರದೇಶದ 35ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಬಿರುಗಾಳಿ ಮಳೆಯಿಂದಾಗಿ ಅತಿ ಹೆಚ್ಚು ಹಾನಿಯಾಗಿದೆ. ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರದ ಗಮನ ಸೆಳೆಯಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ, ಅಂಕಿ ಅಂಶಗಳ ಪ್ರಕಾರ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿದೆ. ರೈತರಿಗೆ ಸಾಕಷ್ಟು ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶವಾಗಿದೆ. ಅಡಿಕೆ ಮರಗಳು ನೆಲಕಚ್ಚಿದ್ದು ಬಹಳಷ್ಟು ಬೆಳೆಗಳ ನಷ್ಟವಾಗಿದೆ. ಇಲ್ಲಿನ ಗ್ರಾಮಸ್ಥರ ಜನಜೀವನ ಅಸ್ತವ್ಯಸ್ತವಾಗಿದೆ. ಅಂಕಿಅಂಶದ ಪ್ರಕಾರ 10,000 ಹೆಕ್ಟೇರ್ ಪ್ರದೇಶದಲ್ಲಿ 5,500 ಪ್ರದೇಶದಲ್ಲಿ ಅಡಿಕೆ ಮರಗಳು ಬಿದ್ದು ಹೋಗಿವೆ. ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ವತಿಯಿಂದ 31,000 ರೂಪಾಯಿ ಪರಿಹಾರ ನೀಡಲು ಅವಕಾಶವಿದೆ. ಒಂದು ಅಡಿಕೆ ಮರಕ್ಕೆ ಸುಮಾರು 4,000 ರೂಪಾಯಿ ನೀಡುವ ಯೋಜನೆ ಇದೆ. ಆದರೆ ಬೆಳೆ ಕಳೆದುಕೊಂಡ ರೈತರಿಗೆ ಇದು ಸಾಕಾಗುವುದಿಲ್ಲ. ರಾಜ್ಯ ಸರ್ಕಾರ 1 ಹೆಕ್ಟೇರ್ ಪ್ರದೇಶಕ್ಕೆ 1 ಲಕ್ಷ ರೂಪಾಯಿ ಘೋಷಿಸುವ ಮೂಲಕ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಪತ್ರಿಕಾಗೋಷ್ಠಿಗೂ ಮುನ್ನ ಮೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಬಿಎಸ್ ಯಡಿಯೂರಪ್ಪ ವಿಮಾನೋತ್ಸವ ಕಾರ್ಯಕ್ರಮದ ಪೋಸ್ಟರ್ ಅನ್ನು ಸಂಸದ ಬಿವೈ ರಾಘವೇಂದ್ರ ಬಿಡುಗಡೆ ಮಾಡಿ ಕಾರುಗಳಿಗೆ, ವಾಹನಗಳಿಗೆ ಪೋಸ್ಟರ್ ಅನ್ನು ಅಂಟಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಮಾಜಿ ಸಿಎಂ ಯಡಿಯೂರಪ್ಪ ಪರ ಘೋಷಣೆ ಕೂಗಿದರು. ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರಿಗೆ, ರೈತ ನಾಯಕ ಬಿಎಸ್ ಯಡಿಯೂರಪ್ಪನವರಿಗೆ ಬನ್ನಿ ಬನ್ನಿ, ಚಿತ್ರದುರ್ಗಕ್ಕೆ ಬನ್ನಿ ಬನ್ನಿ ಬನ್ನಿ, ಎಸ್ ಯಡಿಯೂರಪ್ಪನವರಿಗೆ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಒಂದು ಸಣ್ಣ ಬ್ರೇಕ್ ನಂತರ ಸಂಸದ ಬಿವೈ ರಾಘವೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ರು ಕೇಳೋಣ ಬನ್ನಿ. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution
is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ರೈತರಿಗೆ ಬಿರುಗಾಳಿ ಮತ್ತೆ ಮಳೆಯಿಂದ ಹೆಚ್ಚಿನ ಒಂದು ಹಾನಿಯಾಗಿದ್ದು, ಆ ವಿಚಾರವನ್ನ ಸರ್ಕಾರಕ್ಕೆ, ಚುನಾಯಿತ ಪ್ರತಿನಿಧಿಗಳಿಗೆ ಕಣ್ತರಿಸುವಂತ ಕೆಲಸವನ್ನು ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮಾಡಿದ್ರು. ರೈತರ ಪರವಾಗಿ ನಾನು ಅಭಿನಂದನೆ ಕೂಡ ಸದಾ ತಿಳಿಸ್ತಾ ಇದ್ದೇನೆ. ವಿಶೇಷವಾಗಿ ಅವತ್ತು ಸಂಜೆ ಆದಂತ ಗುಡುಗು, ಮಿಂಚು, ಭದ್ರಾವತಿ ತಾಲೂಕಿನ ಹೊಳೆಯನ್ನೂರು ಹೋಬಳಿ ಈ ಭಾಗದಲ್ಲಿ ಸುಮಾರು ಈಗಿರುವಂತಹ ಒಂದು ಅಂಕಿಅಂಶದ ಪ್ರಕಾರ ಅವತ್ತೇನು ನಮ್ಮ ಪಕ್ಷದಿಂದ ಒಂದು ಸಮಿತಿ ರಚನೆಯನ್ನು ಮಾಡಿ ನಮ್ಮ ನಿಕಟಪೂರ್ವ ಶಾಸಕರಂತ ಅಶೋಕ್ ನಾಯ್ಕರು, ನಮ್ಮ ಗೌರವಂತ MLC ಅವರಂತ ಡಾಕ್ಟರ್ ಧನಂಜಯ ಸರ್ಜಿ ಅವರು, ನಮ್ಮ ಆ ಭಾಗದ ಪಕ್ಷದ ಅಧ್ಯಕ್ಷರಂತ ಮಲ್ಲೇಶಪ್ಪರು, ನಮ್ಮ ರೈತ ಮೋರ್ಚಾ ಇಡೀ ತಂಡ ಭೇಟಿಯನ್ನ ಕೊಟ್ಟಿತ್ತು. ನಾನು ಕೂಡ ಕೆಲವು ಗ್ರಾಮಗಳಿಗೆ ಭೇಟಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿದೆ. ಎಲ್ಲ ರಾಜಕೀಯ ಮುಖಂಡರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಹೊಳೆನೂರು ಭಾಗದಲ್ಲಿ, ಹೋಬಳಿಯಲ್ಲಿ ಆದಂತ ಸುಮಾರು 35 ಗ್ರಾಮಗಳಿಗೇನು ಹತ್ತತ್ರ ಇದರ ಒಂದು ಬರಸಿಡಿಲು ರೈತರಿಗೇನು ಆಗಿದೆ. ಮತ್ತೆ ನಮ್ಮ ಶಿವಮೊಗ್ಗ ತಾಲೂಕಿನ ಹೊಳಲೂರು ಮತ್ತೆ ಹಾರ್ನಹಳ್ಳಿ ಹೋಬಳಿ ಭಾಗದಲ್ಲಿ ಸುಮಾರು 25 ಗ್ರಾಮಗಳಿಂದ ಹೆಚ್ಚಿನ ಗ್ರಾಮಕ್ಕೆ ರೈತರಿಗೆ ಸಾಕಷ್ಟು ಹಾನಿಯಾಗಿದೆ. ಬೆಳೆದು ನಿಂತ ಅಡಿಕೆ ಮರಗಳು, ಒಳ್ಳೆ ಹಿಂಗಾರು ಒಟ್ಟು ಫಸಲು, ಕೆಲವು ಕಡೆಗೆ ಫಸಲು ಕೊಯ್ಯುವಂತ ಒಂದು ಅವಕಾಶ, ಗೊನೆ ಸಮೇತ ಮರಗಿಡಗಳು ಮುರಿದು ಬಿದ್ದಿದೆ. ಮನೆಗಳು ಹಾಕಿದಂತ ಹಂಚಿರ್ಬೋದು, ತಗಡಿರ್ಬೋದು, ಆಸ್ ಪರ್ ಶೀಟ್ಸ್ ಗಳಿರ್ಬೋದು, ದಿಕ್ಕಾಪಾಲಾಗಿ ಅದು ದಿಕ್ಕಲು ಹಾಕೊಂಡು ಹೋಗಿದ್ದಾವೆ. ಅದರಿಂದ ಮನೆಯಲ್ಲಿರುವಂತ ವಸ್ತುಗಳು ಕೂಡ ಒದ್ದೆ ಆಗಿದೆ, ಕೊಚ್ಕೊಂಡು ಹೋಗಿದೆ. ಒಂದು ಪ್ರಾಣಹಾನಿ ಬಗ್ಗೆ ವರದಿನೂ ಕೂಡ ಬಂದಿದೆ. ವಿಶೇಷವಾಗಿ ಕಳೆದ 2-3 ದಿನದಿಂದ ವಿದ್ಯುತ್ತಿನ ಅವ್ಯವಸ್ಥೆ, ಕಂಬಗಳು ಮುರಿದು ಬಿದ್ದಿದೆ. ಸುಮಾರು 200-400 ಎಲೆಕ್ಟ್ರಿಕಲ್ ಪೋಲ್ಸ್ ಆ ಕಡೆ ಡ್ಯಾಮೇಜಸ್ ಆಗಿದೆ. ಈ ರೀತಿಯಂತ ಒಂದು ಇದ್ದಕ್ಕಿದ್ದಂತೆ ಮೇಘಸ್ಫೋಟ ಆಗಿ ಕೆಲವು ಪಾಕೆಟ್ಗಳಲ್ಲಿ, ಆ 2 ಹೋಬಳಿಗಳಲ್ಲಿ ಇಡೀ ಜನಜೀವನವೇ ಅಸ್ತವ್ಯಸ್ತ ಆಗಿದೆ. ರೈತರು ಪಾಪ ಏನ್ ಮಾಡ್ಬೇಕು ಅಂತೇಳಿ ಅವ್ರಿಗೆ ತೋರಿಸ್ತಾ ಇಲ್ಲ. ಎಲ್ಲೋ ಒಂದ್ ಕಡೆಗೆ ಆಶಾದಾಯಕ ಸರ್ಕಾರ ಇದೆ, ಚುನಾಯಿತ ಪ್ರತಿನಿಧಿಗಳು ಬಂದು ಹೋಗಿದ್ದಾರೆ, ಏನಾದ್ರೂ ನ್ಯಾಯ ಸಿಗ್ಬೋದು ಅಂತೇಳಿ ಕಾಯ್ತಾ ಇವತ್ತು ಕೂತಿರೋದು ಕೂಡ ನಾವೆಲ್ಲರೂ ಕೂಡ ದೃಶ್ಯವನ್ನ ತಾವೇ ಮಾಧ್ಯಮದ ಮುಖಾಂತರ ಈ ರಾಜ್ಯಕ್ಕೆ ತೋರಿಸುವಂತ ಕೆಲಸವನ್ನು ಕೂಡ ತಾವು ಮಾಡಿದಿರಿ. ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಗೌರವಂತ
ಪ್ರಭಾರಿ ಜಿಲ್ಲಾ ಅಧಿಕಾರಿ ಹೇಮಂತ್ ಇರ್ಬೋದು, ನಮ್ಮ ADC ಇರ್ಬೋದು, AC-ಗಳಿರ್ಬೋದು, RIVA-ಗಳಿರ್ಬೋದು, ಇಡೀ ಸರ್ಕಾರಿ ಇನ್ಸ್ಟ್ರೂಮೆಂಟ್ಸ್ ರಶ್ ಆಗಿದ್ದಾರೆ, ಗಮನಿಸುವಂತ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ನನಗೆ ಸಿಕ್ಕಿರೋ ಪ್ರಕಾರ, ಅಂಕಿಅಂಶದ ಪ್ರಕಾರ ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು ಒಂದು 5,000 5,000 to 6,000 ಹೆಕ್ಟೇರ್ ಅಡಿಕೆ ತೋಟಗಳು ಪೂರ್ತಿ ನಾಶ ಆಗಿದೆ. ಸುಮಾರು 10,000 to 12,000 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 5,000 to 6,000 ಹೆಕ್ಟೇರ್ ಸಂಪೂರ್ಣವಾಗಿ ಅಡಿಕೆ ಮರಗಳು ಬಿದ್ದೋಗಿದೆ, ಮುರಿದೋಗಿದೆ, ಬಾಗಿದವೆ. ಬುಡ ಸಮೇತ ಬಾಗ್ ನಿಂತ್ಕೊಂಡಾಗ ಅದು ಮತ್ತೆ ಮರುಜೀವನ ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಈ ರೀತಿಯಾದ ದೊಡ್ಡ ಒಂದು ಡಿಸಾಸ್ಟರ್ ನಮ್ಮ ಯಾವತ್ತೂ ಕೂಡ ಈ ಒಂದು ಏಪ್ರಿಲ್ ಮಂತ್ ನಾವು ನೋಡಿದ್ದಿಲ್ಲ. ದೊಡ್ಡ ಒಂದು ಹಾನಿ ನಮ್ಮ ರೈತ ಕುಲಕ್ಕೆ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ಗೊತ್ತಿದೆ, NDRF ಇಂದ, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ವತಿಯಿಂದ, ಮತ್ತೆ ನಮ್ಮ ಸ್ಟೇಟ್ ಡಿಸಾಸ್ಟರ್ ಫಂಡ್ ಇಂದ, SDRF ಇಂದ ಪ್ರತಿ ಹೆಕ್ಟೇರಿಗೆ 31,000, ಮೊದಲು 24 ಇತ್ತು, ಮತ್ತೆ ರಿವ್ಯೂ ಮಾಡಿ ಈ ಕಳೆದ 2 ವರ್ಷದಿಂದ 31,000 ಆಗಿದೆ. ಇದರಲ್ಲಿ 75% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ ಹಣವನ್ನ ಕೊಡಬೇಕು ಅಂತೇಳಿ ಈ ಒಂದು ಕಾನೂನಲ್ಲಿ ಇದೆ. ಆದ್ರೆ ನಾನು ಗಮನಿಸಿದ ಪ್ರಕಾರ ಒಬ್ಬ ರೈತ ಬೆಳೆಗಾರನಾಗೂ ಕೂಡ ಒಂದು ಅಡಿಕೆ ಮರದ ಆಯಸ್ಸು ಒಂದು 6 ರಿಂದ 21 ವರ್ಷ. ಯಾವ ರೀತಿ ಮನುಷ್ಯನಿಗೆ ಆ ಒಂದು ವಯಸ್ಸನ್ನ ಹೇಗೆ ಮೆನ್ಷನ್ ಮಾಡ್ತೀವಿ, ಅದೇ ರೀತಿ ಗಿಡಕ್ಕೂ ಕೂಡ ಆ ಸಂದರ್ಭದಲ್ಲಿ ಆ ಆಯಸ್ಸನ್ನ ಇಟ್ಟು ಮೌಲ್ಯಮಾಪನವನ್ನು ಮಾಡಿ ನಾವು ನ್ಯಾಷನಲ್ ಹೈವೇ, ರೈಲ್ವೆ ಪರ್ಪಸ್ ಲ್ಯಾಂಡ್ ಎಕ್ವಿಷನ್ ಮಾಡ್ಬೇಕಾದಾಗ ಒಂದು ಗಿಡಕ್ಕೆ ನಾವು 3,500 to 4,000 ರೂಪಾಯಿ ಕೂಡ ಪರ್ ಟ್ರೀಗೆ ನಾವು ಹಣವನ್ನ ಕೊಡುವಂಥದ್ದು ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು NDRF, SDRF ನಾಮ್ಸ್ ಪ್ರಕಾರ ತೆಗೆದುಕೊಂಡ್ರು ಕೂಡ ಒಂದು ಹೆಕ್ಟೇರಿಗೆ 31,000 ಕೊಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಾಕಾಗಲ್ಲ. ನೀವು ನೆನಪಿರ್ಬೋದು, ಹಿಂದೆ ಸನ್ಮಾನಿತ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಈ ರೀತಿ ಸಾಕಷ್ಟು ಸಮಸ್ಯೆಗಳಾಯ್ತು. ಅನೇಕ ಮಠ ಮಂದಿರಗಳು, NGOsಗಳ ಸಹಕಾರದಿಂದ ಮನೆನೇ ಕಟ್ಕೊಡುವಂತ ಕೆಲಸಗಳಾಯ್ತು. ಅದೇ ರೀತಿ ಒಂದು ಮನೆಗೆ ನಿಮ್ಮ NDRF ನಾಮ್ಸ್ 1.25 ಲಕ್ಷ ಇದ್ರೂ ಕೂಡ ಪಕ್ಕ ಮನೆಗಳಿಗೆ ಅದಕ್ಕೆ 5 ಲಕ್ಷ ರೂಪಾಯಿಯನ್ನ ಕೊಡಬೇಕು ಅಂತೇಳಿ ಆದೇಶವನ್ನು ಜಾರಿಗೆ ತಂದು ಅದು ಮೊನ್ನೆಯವರು ಕೂಡ ಕಾನೂನು ಜಾರಿಗಿತ್ತು. ಇತ್ತೀಚಿನ ಸರ್ಕಾರ ಅದನ್ನ ಸಂಪೂರ್ಣವಾಗಿ ಕೊಡುವಂತ ಕೆಲಸ ಆಗ್ತಾ ಇಲ್ಲ. 2 ಲಕ್ಷ, 3 ಲಕ್ಷ ಒಂದೊಂದ್ ಕಡೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ವಿಶೇಷವಾದಂತ ಸ್ಪೆಷಲ್ ಪ್ಯಾಕೇಜ್ ಆಗಿ ಈ ಬಾರಿ ಇದನ್ನು ಕನ್ಸಿಡರ್ ಮಾಡಿ 1 ಹೆಕ್ಟೇರಿಗೆ 1 ಲಕ್ಷ ರೂಪಾಯಿ ಆದ್ರೂ ಕೂಡ ಕೊಡಬೇಕು. ಅವಾಗ ಎಕರೆ ಹತ್ತಿರ 45,000-50,000 ರೂಪಾಯಿ ಸಿಗುತ್ತೆ. 1 ಹೆಕ್ಟೇರಲ್ಲಿ 2 ಎಕರೆ ಚಿಲ್ಲರೆ ಆಗುತ್ತೆ, 2.5 ಎಕರೆ ಆಗುತ್ತೆ. ಹಾಗಾಗಿ 1 ಎಕರೆಗೆ 50,000 ಆದ್ರೂ ಕೂಡ ಸಿಕ್ಕರೆ ಅವನ ಶ್ರಮಕ್ಕೆ ಆ ಗಿಡ ಜೀವನ ಪೂರ್ತಿ 35-40 ವರ್ಷ ಒಂದು ಗಿಡ ನಮಗೊಂದು ಆದಾಯವಾಗಿ ದುಡ್ದೇ ಕೊಡುತ್ತೆ. ಅದನ್ನು ತುಂಬಿಕೊಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಾನು ಕೇಳ್ತಿರೋದು ಎಕರೆಗೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ, ರೈತ ಮೋರ್ಚಾ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀವಿ, ವಿನಂತಿಯನ್ನು ಮಾಡ್ಕೊಂತೀವಿ ರೈತರ ಪರವಾಗಿ. ನಾವು ಇದರಲ್ಲಿ ಯಾವುದೇ ರಾಜಕಾರಣವನ್ನು ಮಾಡ್ಲಿಕ್ಕೆ ಇಷ್ಟಪಡಲ್ಲ. ರೈತರ ವಿಚಾರದಲ್ಲಿ ಇದೊಂದು ವಿಶೇಷವಾಗಿ ಇದನ್ನ ಪರಿಗಣಿಸಿ ತಾವು ಜಿಲ್ಲಾಧಿಕಾರಿಗಳು, ಅಧಿಕಾರಿಗಳೆಲ್ಲ ಕೂಡ ಕೂತ್ಕೊಂಡು ಚರ್ಚೆನೆ ಮಾಡಿ
1 ಹೆಕ್ಟೇರಿಗೆ 1 ಲಕ್ಷ ರೂಪಾಯಿ ಆದ್ರೂ ಕೂಡ ಕೊಡಬೇಕು ಅಂತೇಳಿ ನಮ್ಮ ಪಕ್ಷದ ಕಡೆಯಿಂದ ನಾವು ಒತ್ತಾಯವನ್ನು ಕೂಡ ಧನ ಸರ್ಕಾರಕ್ಕೆ ಗೌರವಯುತವಾಗಿ ನಾವು ವಿನಂತಿಯನ್ನು ಕೂಡ ಮಾಡಿಕೊಳ್ತಾ ಇದ್ದೀವಿ.